ಎಸ್, ಮಾರುವೇಷದಲ್ಲಿ ಪಾಕಿಸ್ತಾನಿಯರು. ಇದು ಬರೀ ಕರ್ನಾಟಕದ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಇನ್ನೂ ಯಾವ್ಯಾವ ಮೂಲೆಯಲ್ಲಿದ್ದಾರೆ ಅನ್ನೋದು ಡೌಟ್ ಇದೆ. ಯಾವಾಗ ರಾಮನಗರದಲ್ಲಿ ಗ್ರೆನೇಡ್ ಸಿಕ್ಕಿದ್ವು ಅವತ್ತಿಂದನೇ ಇದ್ರ ಬಗ್ಗೆ ಬಹಳ ದೊಡ್ಡ ಅನುಮಾನಗಳು ಶುರುವಾಗಿತ್ತು. ಯಾವಾಗ ದೆಹಲಿಯಲ್ಲಿ ಪಾಕಿಸ್ತಾನದಿಂದ ಬಂದವರು ಉಳ್ಕೊಳ್ಳೋಕೆ ಶುರು ಮಾಡಿದ್ರು ಅವಾಗಿಂದನೇ ಈ ಅನುಮಾನ ಬರ್ತಾ ಇತ್ತು. ಇದೀಗಲ್ಲ, 15-20 ವರ್ಷಗಳಿಂದಲೂ ಕೂಡ ಈ ಅನುಮಾನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದೀಗ ಅತಿ ಹೆಚ್ಚಾಗಿ ಸಾಗ್ತಾ ಇದೆ. ಹೇಗೆ ಮಾರುವೇಷದಲ್ಲಿ ಇವರು ಬಂದಿಡ್ತಾ ಇದ್ರು, ಇದ್ರೆ ಏನ್ ತಪ್ಪು ಅಂತ ನೀವು ಕೇಳಬಹುದು. ತಪ್ಪು ಏನಿದೆ, ಅವ್ರು ಏನ್ ಮಾಡ್ತಾ ಇದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದನ್ನೇ ಹೇಳ್ತೀವಿ ನಿಮಗೆ. ಬೆಂಗಳೂರಲ್ಲಿ ಮಾರುವೇಷದಲ್ಲಿ ಪಾಕಿಸ್ತಾನಿಯರು ಬಂದಿರೋದು. ಬೆಂಗಳೂರಿನಲ್ಲಿ 6 ವರ್ಷದಿಂದ ವಾಸವಿದ್ದಿದ್ದು. 2018ರಲ್ಲಿ ಬಂದಂತ ಗ್ಯಾಂಗ್ ಇದು. ಹಿಂದೂಗಳ ಹೆಸರನ್ನ ಇಟ್ಕೊಂಡು ಬೆಂಗಳೂರು ಹೊರವಲಯದಲ್ಲಿ ವಾಸವನ್ನ ಮಾಡ್ತಾ ಇದ್ದಿದ್ದು. ಪಾಕಿಸ್ತಾನದ ಕರಾಚಿ ಮೂಲದ ಕುಟುಂಬ ಈಗ ಸಿಕ್ಕಿ ಬಿದ್ದಿದೆ. ಹೇಗೆ ಸಿಕ್ಕಿ ಬೀಳ್ತು ಅನ್ನುವಂತ ಮಾತನ್ನು ಕೂಡ ಹೇಳ್ತೀವಿ ನಿಮಗೆ. ಬೆಂಗಳೂರಿನಲ್ಲಿ ಇದ್ದುಕೊಂಡು ಏನ್ ಮಾಡ್ತಾ ಇದ್ರು ಅದೇ ಬಹಳ ಮುಖ್ಯವಾಗಿರೋದು. ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಹಲವು ಕಡೆಗಳಲ್ಲಿ ಕಲ್ಲು ತೂರಾಟಗಳು, ಹಲವು ಕಡೆಗಳಲ್ಲಿ ಈ ದೇಶದ ಕಾನೂನನ್ನ ಉಲ್ಲಂಘನೆಯನ್ನ ಮಾಡಿಕೊಂಡು ಪೊಲೀಸರ ಮೇಲೆ ಕಲ್ಲನ್ನ ಎಸ್ಕೊಂಡು ಕಂಡವರ ಆಸ್ತಿಯನ್ನು ಹಾಳು ಮಾಡ್ತಾ ಇರುವಂತವರಲ್ಲೂ ಇವರು ಸೇರ್ಕೊಂಡಿದ್ದಾರಾ? ಇದು ಕೇವಲ ಕಣ್ಣಿಗೆ ಕಾಣಿಸಿರುವಂತ ಒಂದು ಕುಟುಂಬನ? ಇನ್ನು ಹಲವು ಕುಟುಂಬಗಳು ಇಲ್ಲೆಲ್ಲಾದ್ರೂ ವಾಸವಾಗಿದಾವ? ಸ್ಲೀಪರ್ ಸೆಲ್ಸ್ ಅಂತ ಕರೀತಾರೆ. ಆ ತರ ಮನಸ್ಥಿತಿ ಅವರು ಇರೋಲ್ಲ. ಇವ್ರು ಮಾಡ್ತಾ ಇರುವಂತ ಕೃತ್ಯ ಏನು ಅನ್ನುವಂಥದ್ದನ್ನ ನೀವು ನೋಡಿದ್ರೆ ಅದನ್ನು ಹೇಳ್ತೀವಿ ನಿಮಗೆ. ಅವಾಗ ಗೊತ್ತಾಗತ್ತೆ ಇವರ ಮೂಲ ಉದ್ದೇಶ ಏನಾಗಿತ್ತು ಅಂತ ಹೇಳಿ. ಎಲ್ಲೆಲ್ಲೆಲ್ಲಿ ಇಂತಹ ಕುಟುಂಬಗಳನ್ನ ಕಳುಹಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಮೂಲವಾಗಿ ಇಲ್ಲಿರುವಂತ ಈ ದೇಶದ ಅನ್ನ ನೀರು ತಿನ್ಕೊಂಡೇ ಇರುವಂತವರೇ ಇವರಿಗೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ರೆಡಿ ಮಾಡಿ ಕೊಡ್ತಾರೆ. ಅದು ಇವ್ರು ಇಲ್ಲಿಯವರೇ ಅನ್ನುವಂಥದ್ದು ಪ್ರೂವ್ ಆಗಕ್ಕೋಸ್ಕರ. ಅವರ ಮನಸ್ಥಿತಿ ಹೆಂಗಿರ್ಬೇಕು? ಇವ್ರಿಗಿಂತಲೂ ಹೆಚ್ಚಾಗಿ ಅವರಿಗೇನೆ ಹೆಚ್ಚಿನ ಶಿಕ್ಷೆಯನ್ನ ಕೊಡಿಸ್ಬೇಕು. ಇವ್ರು ಯಾರು ಏನು ಅಂತ ಲೆಕ್ಕ ಇಲ್ದೇನೆ ಇವ್ರಿಗೆಲ್ಲ ಈ ದೇಶದಲ್ಲೇನೆ ವಾಸವಾಗಿರೋರು ಅಂತೇಳಿ ಇವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಸ್ಕೊಟ್ರಲ್ಲ, ಅಂಥವ್ರಿಗೆ ಬಲು ದೊಡ್ಡದಾದಂತ ಶಿಕ್ಷೆ ಆಗಬೇಕಾಗಿರೋದು. ಏನಿದೆ ಇವರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ಹೊರವಲಯದ ಜಿಗಣಿಯ ಅನಗ ಅಪಾರ್ಟ್ಮೆಂಟ್ ನಲ್ಲಿ ಇವರೆಲ್ಲರೂ ಕೂಡ ವಾಸವಾಗಿದ್ರು. ಇವರ ಹೆಸರುಗಳನ್ನು ಕೂಡ ಬದಲಾವಣೆಯನ್ನ ಮಾಡಿಕೊಂಡಿದ್ರು. ದಂಪತಿ ಜೊತೆಗೆ ಅತ್ತೆ ಮಾವ ಕೂಡ ಇದೀಗ ಅರೆಸ್ಟ್ ಆಗಿದ್ದಾರೆ. ಜಗಣಿಯ ಅನಗ ಅಪಾರ್ಟ್ಮೆಂಟ್ ನಲ್ಲಿ ಕುಟುಂಬ ಸಮೇತವಾಗಿ ವಾಸವಾಗಿದ್ದಂತಹ ಜಾಲ ಇದು. ಶರ್ಮಾ ಹೆಸರಿನಲ್ಲಿ ಪಾಕ್ ಮೂಲದ ಕುಟುಂಬ ವಾಸವಾಗಿತ್ತು. ಬಂಧಿತರು ಪಾಕಿಸ್ತಾನದ ಕರಾಚಿಯ ಲಿಯಾಖತಾಬಾದ್ನವರು ಅಂತ ತಿಳಿದು ಬಂದಿದೆ. ರಶೀದ್ ಅಲಿ ಸಿದ್ದಿಕಿ ಹೆಸರನ್ನ ಆತ ಶಂಕರ್ ಶರ್ಮಾ ಅಂತ ಬದಲಾಯಿಸಿಕೊಂಡಿದ್ದಾನೆ. ಆತನ ಪತ್ನಿ ಹೆಸರು ಆಯಿಷಾ ಹನೀಫ್ ಅಂತ ಮೂಲ ಹೆಸರು. ಆದ್ರೆ ಆಕೆ ಇಲ್ಲಿಗೆ ಬಂದ ನಂತರ ಆಶಾ ಶರ್ಮಾ ಅಂತ ಬದಲಾಯಿಸಿಕೊಂಡಿದ್ದಾಳೆ. ಮಾವ ಮೊಹಮ್ಮದ್ ಹನೀಫಾ ಹೆಸರನ್ನ ರಾಮ್ ಬಾಬು ಶರ್ಮಾ ಅಂತ ಬದಲಾಯಿಸಿಕೊಂಡಿದ್ರೆ ಅತ್ತೆ ರುಬಿನಾ ಹೆಸರನ್ನ ರಾಣಿ ಶರ್ಮಾ ಅಂತ ಬದಲಾವಣೆ ಮಾಡಿಕೊಂಡು ಇಲ್ಲಿ ಬೀಡು ಬಿಟ್ಟಿದ್ರು. ಅದರ ಅಷ್ಟೂ ಸಾಲದು ಅಂತ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಎಲ್ಲವನ್ನೂ ಕೂಡ ಮಾಡಿಸಿಕೊಂಡಿದ್ದಂತಹ ಗ್ಯಾಂಗ್ ಇದಾಗಿದೆ. ಬೆಂಗಳೂರಿನಲ್ಲಿ ಇದ್ಕೊಂಡು ಇವರು ಮಾಡ್ತಾ ಇದ್ದಂತಹ ಖತರ್ನಾಕ್ ಕೆಲಸ ಏನು, ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಹೊರಕ್ಕೆ ಬರಬೇಕು. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಾ ಇದ್ರಿ, ಇದು ಅನಗ ಅಪಾರ್ಟ್ಮೆಂಟ್. ಇವರೆಲ್ಲರೂ ಕೂಡ ಇಲ್ಲಿಯೇ ವಾಸವಾಗಿದ್ರು ಕುಟುಂಬ ಸಮೇತವಾಗಿ. ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲರೂ ಕೂಡ ಹೆಸರನ್ನ ಬದಲಿಸ್ಕೊಂಡು ಶರ್ಮಾ ಫ್ಯಾಮಿಲಿ ಅಂತ ಇಲ್ಲಿ ವಾಸ ಮಾಡ್ತಿದ್ರ. ಉದ್ದೇಶ ಏನು? ಹೆಸರನ್ನ ಬದಲಾವಣೆ ಮಾಡಿಕೊಂಡು ಇಲ್ಲಿ ಇದ್ದವ್ರಿಗೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲವೂ ಕೂಡ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಅವರ ಮನೆಯಲ್ಲಿರುವಂತಹ ಫೋಟೋಗಳನ್ನ ಗಮನಿಸಿ ಯಾರಿಗೂ ಕೂಡ ಎಳ್ಳಷ್ಟು ಅನುಮಾನ ಬರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಹಿಂದೂ ದೇವರುಗಳ ಫೋಟೋವನ್ನ ಮನೆಯ ವಾಲ್ ಮೇಲೆ ನೇತು ಹಾಕಿದ್ದಾರೆ ಮತ್ತು ತಾವು ಹಿಂದೂ ಕುಟುಂಬಸ್ಥರು ಅನ್ನೋದನ್ನ ತೋರಿಸ್ಕೊಳ್ಳೋ ಸಲುವಾಗಿಯೇ ಈ ರೀತಿಯಾದಂತಹ ಒಂದು ಸಂಚನ್ನ ರೂಪಿಸಿದ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸಿಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಯಾವುದೋ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಈಗ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಈಗ ಆ 4 ಜನ ಬಗ್ಗೆ ಸಂಶಯ ಏನಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಈಗ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವು ನಿನ್ನೆಯಿಂದ ಅವ್ರಿಗೆ ಈಗ ಮಾಹಿತಿ ಬಂದಿದ್ದು ಅದರ ಮೇಲೆ ಇವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಅದೇ ನಮಗೆ ಈಗ ಬೇಸಿಕ್ ಇನ್ಫಾರ್ಮೇಷನ್ ಬಂದಿದ್ದು ಅದೇ. ಈಗ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಹೌದು, ಅದು ಕೆಲವು ಬೇರೆ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಡಾಕ್ಯುಮೆಂಟ್ ಫ್ರಾಡುಲೆಂಟ್ ಏನು ಅಬ್ಟೈನ್ ಮಾಡಿದ್ದಾರೆ ಅದರ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ಅದೇ ಥರ ಪ್ರಕರಣ ದಾಖಲೆ ಮಾಡಿದ್ದೇವೆ. ಮತ್ತು ಈಗ
ಹೆಂಗೆ ಮಾಡಿದ್ರು, ಎಲ್ಲಿಂದ ಮಾಡಿದ್ರು, ಯಾವ ಹೆಸರಲ್ಲಿ ಮಾಡಿದ್ರು, ಅದರ ಬಗ್ಗೆ ಎಲ್ಲ ಈಗ ತನಿಖೆ ಮಾಡಬೇಕಾಗಿದೆ. ಈಗ ನಿನ್ನೆ ಮಾಹಿತಿ ಸಾಯಂಕಾಲ ಗೊತ್ತಾಗಿದೆ. ಸೊ ಈಗ ದಟ್ ವಿಲ್ ಟೇಕ್ ಟೈಮ್ ಟು ಇನ್ವೆಸ್ಟಿಗೇಟ್ ಇನ್ ಟು ಆಲ್ ಡೀಟೇಲ್ಸ್. ಅದೇ ಸಣ್ಣ ಪುಟ್ಟ ಯಾವುದೊಂದು ಆಯಿಲ್ ಈ ಸಪ್ಲೈ ಮಾಡೋದು ಗ್ಯಾರೇಜ್ಗೆ ಅದನ್ನು ಹೇಳಿದ್ದಾರೆ, ಬಟ್ ಅದು ಎಲ್ಲ ತನಿಖೆ ಮಾಡಬೇಕಾ. ಈಗ ಅವರು ಹೇಳಿದ್ರೆ ಬೆಂಗಳೂರಲ್ಲಿ ಬಾಡಿಗೆ ಮನೆಗಳನ್ನ ತೆಗೆದುಕೊಳ್ಳೋದು ಸುಲಭ. ಒಂದು ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು, ಮಾಲೀಕ ಯಾರು ಎತ್ತ ಅನ್ನೋದ ಪೂರ್ವಾಪರವನ್ನ ವಿಚಾರಿಸದೆ ಮನೆಯನ್ನ ಕೊಟ್ಬಿಡ್ತಾರೆ. ತಿಂಗಳ ಬಾಡಿಗೆ ಕಟ್ಟಿದ್ರೆ ಮುಗಿತ್ತು ಅನ್ನೋ ಅರ್ಥದಲ್ಲಿ ಸದ್ಯ ಬೆಂಗಳೂರಿನ ಸ್ಥಿತಿ ಇದೆ. ಆ ಕಾರಣದಿಂದಾಗಿಯೇ ಅದನ್ನೇ ಇವರು ಲಾಭವಾಗಿ ಬಳಸ್ಕೊಂಡಂತೆ ಕಾಣಿಸ್ತಾ ಇದೆ. ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದಾರೆ, ಯಾಮಾರಿಸೋದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನು ಅವರು ದಾಖಲಾತಿಗಳ ಸಮೇತವಾಗಿ ಮಾಡಿಕೊಂಡಿದ್ದಾರೆ. ಅದರ ಪರಿಣಾಮ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಯಾರಿಗೆ ಅನುಮಾನ ಬರುತ್ತೆ? ಮಾಲೀಕರು ತಾನೇ ಇದಕ್ಕೆ ಮೀರಿದಂತೆ ಏನನ್ನ ವಿಚಾರಿಸಲಿಕ್ಕೆ ಸಾಧ್ಯ? ಹೋಗ್ಲಿ, ಅನುಮಾನ ಬರೋ ರೀತಿಯಾಗಿ ಅವರ ಮೂಮೆಂಟ್ಸ್ ಏನಾದ್ರೂ ಮನೆ ಸುತ್ತಮುತ್ತ ಕಂಡು ಬರುತ್ತಾ? ಇಲ್ಲ.